ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳ ಬಗ್ಗೆ 17 ಗೋಲ್ಗಳ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಒಂದು ಭಾಗವಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನ 7ನೇ ಗುರಿಯಾಗಿರುವಂತಹ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂದರೆ ಶುದ್ಧವಾದಂತಹ ಇಂಧನಕ್ಕೆ ಎಲ್ಲರಿಗೂ ಆಕ್ಸೆಸ್ಸನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಗುರುತಿಸಲಾದಂತಹ 7ನೇ ಗುರಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಮುಖ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರಗಳು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇವೆ ಅಂತ ಒಂದು ಅನಾಲಿಸಿಸನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಸೊ ಆ ಒಂದು ರಿಪೋರ್ಟ್ನ ಹೆಸರು ಏನು ಅಂತಂದರೆ ದ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್, ಇಂಧನ ಪ್ರಗತಿ ವರದಿ ಅಂತ 2024ರ ಈ ಒಂದು ರಿಪೋರ್ಟನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ದ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ ಈಸ್ ರಿಲೇಟೆಡ್ ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 7 ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಈ ರಿಪೋರ್ಟ್ನ ಪ್ರಕಾರ 2030ರ ವೇಳೆಗೆ ಈ ಗುರಿಗಳನ್ನು ಏನು ಸಾಧಿಸಬೇಕು ಅಂತ ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ ಅಥವಾ ಸಿದ್ಧಪಡಿಸಲಾಗಿದೆ ಗುರಿಗಳನ್ನು, ಅಜೆಂಡಾ 2030 ಅಂತ. ಸೊ ಆ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಾಷ್ಟ್ರಗಳು ಕೂಡ ಆಫ್ ಕೋರ್ಸ್ ಆಗಿವೆ, ಅಂದರೆ ದಾರಿ ತಪ್ಪಿವೆ, ಸರಿಯಾದಂತಹ ಪ್ರಮಾಣದಲ್ಲಿ ಪ್ರಯತ್ನವನ್ನು ಪಡ್ತಾ ಇಲ್ಲ. ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ದೀಸ್ SDGs ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ನಾಟ್ ಲೀಗಲಿ ಬೈಂಡಿಂಗ್ ಅಂತ. ಕಾನೂನುಬದ್ಧವಾಗಿ ಯಾವುದೇ ರಾಷ್ಟ್ರದ ಮೇಲೆ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದೇ ಒಂದು ಕಾರಣಕ್ಕಾಗಿ ಇರ್ಬೋದು, ಅಥವಾ ಈ ರಾಷ್ಟ್ರಗಳ ಒಂದು ನಿರಾಸಕ್ತಿಯಾಗಿರ್ಬೋದು, ಈ ರೀತಿಯಾದಂತಹ ಕಾರಣಗಳಿಂದಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸರಿಯಾದಂತಹ ಒಂದು ಪ್ರಯತ್ನವನ್ನು ಪಡ್ತಾ ಇಲ್ಲ ಅಂತ ನಾವು ಈ ಒಂದು ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಿರೋದನ್ನು ಗಮನಿಸಬಹುದು. 2024ರ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ರಿಲೇಟ್ ಆದಂತಹ ಈ ದ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ ಅಥವಾ ಇಂಧನ ಪ್ರಗತಿ ವರದಿ ಮುಖ್ಯವಾಗಿ 7ನೇ ಗುರಿಯ ಮೇಲೆ ಫೋಕಸನ್ನು ಮಾಡುತ್ತೆ. ಆ ಗುರಿ ಏನು ಅಂತಂದರೆ ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಕೈಗೆಟುಕುವಂತಹ ನಿಟ್ಟಿನಲ್ಲಿ ವಿಶ್ವಾಸಾರ್ಹವಾದಂತಹ ಸಮರ್ಥನೀಯವಾದಂತಹ ಆಧುನಿಕ ಶಕ್ತಿಯ ಪ್ರವೇಶ ಅಥವಾ ಅಫೋರ್ಡೆಬಲ್ ಕ್ಲೀನ್ ಎನರ್ಜಿ ಆಕ್ಸೆಸ್ ಅಂತ ಈ ಒಂದು ಗುರಿಯನ್ನು ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕ್ಲೀನ್ ಎನರ್ಜಿ ಅಂತಂದರೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡದೆ ತಯಾರಿಸಲಾದಂತಹ ಶಕ್ತಿ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸಲಾಗುವಂತಹ ಕಲ್ಲಿದ್ದಲು ಅಥವಾ ಕೋಲ್ನಿಂದಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಸೊ ಹೀಗಾಗಿ ಆ ಕಲ್ಲಿದ್ದಲಿನ ಉಪಯೋಗವನ್ನು ಕಡಿಮೆ ಮಾಡುವುದರ ಮೂಲಕ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಈ ರೀತಿಯಾದಂತಹ ಅಲ್ಟರ್ನೇಟ್ ರಿನ್ಯೂಯಬಲ್ ಎನರ್ಜಿಗಳ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಉದ್ದೇಶವನ್ನು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 7 ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು 5 ಪ್ರಮುಖವಾದಂತಹ ಜಾಗತಿಕ ಸಂಸ್ಥೆಗಳ ಮೂಲಕ ಇಂಧನ ಪ್ರಗತಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. 5 ಕಸ್ಟೋಡಿಯನ್ ಏಜೆನ್ಸಿ ಅಥವಾ 5 ಸಂಸ್ಥೆಗಳು ಯಾವುವು ಅಂತಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಮತ್ತು 2ನೇದು ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ 2ನೇದು, 3ನೇದು ಯುನೈಟೆಡ್ ನೇಷನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್, 4ನೇದು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್, 5ನೇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ. ಈ ಪ್ರಮುಖ 5 ಕಸ್ಟೋಡಿಯನ್ ಏಜೆನ್ಸಿಗಳ ಒಂದು ಅನಾಲಿಸಿಸ್ನ ಆಧಾರವಾಗಿ ಈ ಇಂಧನ ಪ್ರಗತಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು ಭಾರತಕ್ಕೆ ರೆಲೆವೆಂಟ್ ಆಗಿ ಈ ಇಂಧನ ಪ್ರಗತಿ ವರದಿ ಏನು ಹೇಳುತ್ತೆ ಅಂತಂದರೆ 2024ರ ವರದಿ ಏನು ಹೈಲೈಟ್ ಮಾಡುತ್ತೆ ಅಂತಂದರೆ ಭಾರತದ ಪ್ರಮುಖ ನೆರೆಹೊರೆಯ ರಾಷ್ಟ್ರಗಳಾದಂತಹ ಭಾರತವನ್ನು ಇನ್ಕ್ಲೂಡ್ ಮಾಡಿಕೊಂಡಂತೆ ಚೀನಾ ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳು ಈ ನವೀಕರಿಸಬಹುದಾದಂಥ ಇಂಧನದ ಬಳಕೆಯ ಮೇಲೆ ಗಮನಾರ್ಹವಾದಂತಹ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇವೆ. 2010ರಿಂದ 2021ರವರೆಗೆ ಒಂದು ಸಿಗ್ನಿಫಿಕೆಂಟ್ ಆದಂತಹ ಪ್ರೋಗ್ರೆಸ್ಸನ್ನು ಸಾಧಿಸಿವೆ ಅಂತ ಈ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ 2024ರ ಈ ವರದಿಯಲ್ಲಿ. ಇನ್ನು ಭಾರತದ ನವೀಕರಿಸಬಹುದಾದಂತಹ ಶಕ್ತಿಯಲ್ಲಿ ಭಾರತದ ಪಾತ್ರವು ಈ ಸಾರಿಗೆ ವಲಯಕ್ಕೂ ಕೂಡ ವಿಸ್ತರಿಸಿದೆ. ಈಗ ನಾವು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ, ಈ ಹೈಡ್ರೋಜನ್ ಚಾಲಿತ ಮೊದಲ ಭಾರತದ ರೈಲನ್ನು ಹರಿಯಾಣದ ಜಿಂದ್ನಿಂದ ಸೋನಿಪತ್ವರೆಗೆ ಪ್ರಾರಂಭಿಸಲಾಯಿತು ಅಂತ. ಸೊ ಈ ಹೈಡ್ರೋಜನ್ ಇಂಧನ ಕೂಡ ಒಂದು ರಿನ್ಯೂಯಬಲ್
ಎನರ್ಜಿ ಸೋರ್ಸ್ ಆಗಿದೆ ಅಂತ ನಾವು ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು. ಸೊ ಇದೇ ರೀತಿಯಾಗಿ ಈ ಸಾರಿಗೆ ವಲಯಕ್ಕೂ ಕೂಡ ಈ ನವೀಕರಿಸಬಹುದಂಥ ಶಕ್ತಿಯ ಒಂದು ವ್ಯಾಪಕತ್ವವನ್ನು ಭಾರತ ಸಾಧಿಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಬ್ರೆಜಿಲ್, ಯುರೋಪ್, ಚೀನಾ ಜೊತೆಗೆ ಈ ನವೀಕರಿಸಬಹುದಾದಂಥ ಇಂಧನ ಬಳಕೆಯ 85% ಪ್ರತಿಶತವನ್ನು ಭಾರತವು ಕೂಡ ಅದರ ಒಂದು ಪಾಲನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಭಾರತದಲ್ಲೂ ಕೂಡ ಈ ರಿನ್ಯೂಯಬಲ್ ಎನರ್ಜಿ ಪ್ರೊಡಕ್ಷನ್ಗೆ ಅಥವಾ ಉತ್ಪಾದನೆಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದಿಂದ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಅಂತ ಸಿಂಪಲ್ಲಾಗಿ ನಾವು ನೆನ್ಪಿಟ್ಕೋಬೋದು. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಇಂಧನ ಪ್ರಗತಿ ವರದಿ ಅಥವಾ ಎನರ್ಜಿ ಪ್ರೋಗ್ರೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡುವಂತಹ 5 ಕಸ್ಟೋಡಿಯನ್ ಸಂಸ್ಥೆಗಳು IEA, IRENA, ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಈ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅನ್ನುವ ಈ ಸಂಸ್ಥೆಯ ಮೂಲಕ ಈ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ರೆಗ್ಯುಲರ್ ಆಗಿ ನೀವು ಆರ್ಟಿಕಲ್ಸ್ಗಳನ್ನು ಅಥವಾ ವಿಡಿಯೋವನ್ನು ನೋಡ್ತಾ ಇರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಆರ್ಟಿಕಲ್ಸ್ಗಳಲ್ಲೂ ಕೂಡ ನೀವು ಹಿಂದೆ ನೋಡಿದಂತಹ ಆರ್ಟಿಕಲ್ಸ್ಗಳ ಮಾಹಿತಿಯನ್ನು ರಿವೈಸ್ ಮಾಡಲಾಗುತ್ತೆ. ಸೊ ಹೀಗಾಗಿ ಮಿಸ್ ಮಾಡ್ಕೋಬೇಡಿ. IRENA ಆಗಿರ್ಬೋದು, ಯುನೈಟೆಡ್ ನೇಷನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆ ಆಗಿರ್ಬೋದು, ಈ ರೀತಿಯಾಗಿ 5 ಪ್ರಮುಖ ಸಂಸ್ಥೆಗಳ ಒಂದು ಅನಾಲಿಸಿಸ್ನ ಆಧಾರದ ಮೇಲೆ ಇಂಧನ ಪ್ರಗತಿ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತದೆ.